ಚೆನ್ನಾಗಿ ಮಾಡ್ತಾಳಲ್ಲ. ಸ್ಟೂಡೆಂಟ್ಸ್ ಎಲ್ಲ ಬಂದು ಇವತ್ತು ಎಂಜಾಯ್ ಮಾಡಿದ್ವಿ. ಹ್ಯಾಪಿನೆಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಏನು ಅಪ್ಕಮಿಂಗ್ ಹೇಳ್ತೀನಿ, ಬನ್ನಿ ಹೋಗುವ. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಹಸ್ಬೆಂಡು ಮತ್ತು ನನ್ನ ತಂಗಿ ಇದ್ದರು. ಪಾಪುನ ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಸದ್ಯಕ್ಕೆ ಹೊರಗಡೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಬೆಳಗ್ಗೆನೇ ರೆಡಿಯಾಗಿ ಟಿಫನ್ ಇನ್ನೂ ಮಾಡಿಲ್ಲ, ಅಂದಿವೆ ಮಾಡ್ಕೋಬೇಕು. ನಾವಿವತ್ತು 10th ಬ್ಯಾಚ್ಮೇಟ್ಸ್ ಎಲ್ಲರೂ ಸೇರಿ ಎಲ್ಲಾದರೂ ಹೋಗೋಣ ಅಂಥೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸಕ್ಸಸ್ಫುಲಿ ಆ ದಿನ ಇವತ್ತಾಗಿತ್ತು. ಎಲ್ಲರೂ ಹೋಗೋದಕ್ಕಾಗಲ್ಲ, ಆದರೆ ತುಂಬ ಇಂಟ್ರೆಸ್ಟೆಡ್ ಪರ್ಸನ್ಸು ಯಾರು ಬೇಕಿದ್ದರೂ ಬರ್ಬೋದು ಅಂತೇಳಿ ಫ್ರೆಂಡ್ ಸರ್ಕಲಲ್ಲಿ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ 10 to 15 ಮೆಂಬರ್ಸು ಪ್ಲ್ಯಾನ್ ಮಾಡಿದ್ವಿ. ಬನ್ನಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಾರೆ ನೋಡುವ. ಹಾಯ್ 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 ಹಾಯ್. ಸದ್ಯಕ್ಕೆ ಗರ್ಲ್ಸ್ ಗ್ಯಾಂಗು ಮೀಟಪ್ ಆಯಿತು. ನನ್ನ ಫ್ರೆಂಡು ಮಾರತಳ್ಳಿ ಕಡೆಯಿಂದ ಬರಬೇಕಿತ್ತು, ಸೊ ಅವಳು ಮೆಟ್ರೋನಲ್ಲಿ ಬಂದಳು. ಇನ್ನು 2 ಮೆಂಬರ್ಸು ಹೆಣ್ಣೆಮೇಲಿ ಮತ್ತು ದಾಸರಳ್ಳಿ ಇದ್ದಿದ್ದರಿಂದ ನಾನು ಯಶವಂತಪುರದಲ್ಲಿ ಹೋಗಿ ಎಲ್ಲರೂ ಜಾಯಿನ್ ಆಗಿದ್ರೆ ಒಟ್ಟಿಗೆ ಹೋಗ್ಬೋದು ಅಂತೇಳಿ ಹೊರಟ್ವಿ. ನೆಕ್ಸ್ಟ್ ಅಲ್ಲಿಂದ ಬಸ್ಸಲ್ಲಿ ಎಲ್ಲಿಗೆ ಹೋದ್ವಿ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಮೇಡಮ್ ಆರ್ಡ್ರ್ ಮಾಡ್ತೀವಿ ಮೆನು ಮೇಡಮ್. ಇನ್ನು ಬಾಯ್ಸ್ ಗ್ಯಾಂಗ್ ಕೂಡ ನಮ್ಮ ಜೊತೆ ಹ್ಯಾಡಪ್ ಆಯಿತು. ಗ್ರೂಪಲ್ಲಿ ನಿನ್ನೆ ನೈಟೇ ಡಿಸ್ಕಷನ್ ಮಾಡಿದ್ವಿ, ಒಟ್ಟಿಗೆ ಎಲ್ಲರೂ ಟಿಫನ್ ಮಾಡಿ ಹೊರಡುವ ಅಂಥೇಳಿ. ಕಾರ್ನ ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು. ಗ್ರೂಪ್ ಎಲ್ಲ ಫಿಲ್ ಆಯಿತು. ಫಸ್ಟು ಪ್ಲ್ಯಾನ್ ಮಾಡಿದ್ದು 15 ಮೆಂಬರ್ಸು, ಅದರಲ್ಲಿ ಎಲ್ಲ ಕಟ್ಟಾಗಿ ಏನೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿ 11 ಮೆಂಬರ್ಸಿಗೆ ಬಂತು ಕನ್ಕ್ಲೂಷನು. ನಾವು ಲಾಸ್ಟು 10th ಬ್ಯಾಚು ಗುರುವಂದನ ಪ್ರೋಗ್ರಾಮ್ ಮಾಡಿದ್ವಿ. ಅದು ಪ್ರೋಗ್ರಾಮ್ ಮುಗಿದ ಮೇಲೆ ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಎಲ್ಲಾದರೂ ಹೊರಗಡೆ ಹೋಗೋಣ ಗೆಟ್ ಟುಗೆದರ್ ಥರ ಮಾಡೋಣ ಅಂಥೇಳಿ. ಬಟ್ ಅದು ಆಗ್ತಾ ಇರಲಿಲ್ಲ. ಫೈನಲಿ ಅಂದ್ಕೊಂಡಿದ್ದಷ್ಟು ಮೆಂಬರ್ಸಿಗಿನ ಕಡಿಮೆನೇ ಆಯಿತು. ಎಲ್ಲರೂ ಹೊರಟ್ವಿ. ಅದರಲ್ಲಿ ಇನ್ನೂ 2 ಮೆಂಬರ್ಸು ಬರಬೇಕು. ಪರ್ಸ್ನಲ್ ರೀಸನ್ನಿಂದ ಅವರು ಲೇಟಾಗಿ ಜಾಯಿನ್ ಆಗ್ತೀವಿ ಅಂತ ಹೇಳಿದ್ರು. ಸರಿ, ನಾವು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಬಂದು ಜಾಯಿನ್ ಆಗ್ತಾರೆ ಅಂದ್ಕೊಂಡ್ವಿ. ನಾವು ಬಂದಿರೋದು RR ರಿಟ್ರೀಟ್ ನೆಲಮಂಗಲ ಹತ್ರ. ಡೇ ಔಟ್ ಪ್ಯಾಕೇಜು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ವಿ. ಜಸ್ಟ್ ಫ್ರೆಂಡ್ಸ್ ಎಲ್ಲ ಮೀಟಾಗಿ ಗೇಮ್ಸ್ ಆಡೋ ಅಂಥವ್ರು ಆಡ್ತಾರೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು, ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ. ಬ್ಯಾಂಗ್ಳೂರು ಸೈಡಿಂದ ಬರೋವ್ರಿಗೂ ಕಂಫರ್ಟ್ ಆಗಬೇಕು, ನೆಕ್ಸ್ಟು ಹಳ್ಳಿ ಕಡೆಯಿಂದ ಬರೋವ್ರಿಗೂ ಅಂದರೆ ಮಧುಗಿರಿ ಶಿರಾ ಕಡೆಯಿಂದ ಬರೋವ್ರಿಗೂ ಕಂಫರ್ಟ್ ಆಗಬೇಕು ಅಂಥೇಳಿ ನೆಲಮಂಗಲ ಪ್ಲ್ಯಾನ್ ಮಾಡಿದ್ವಿ. ಬಂದಾದಮೇಲೆ ರಿಸೆಪ್ಷನಲ್ಲಿ ಸ್ವಲ್ಪ ಪ್ರೋಸೆಸ್ ಎಲ್ಲ ಇತ್ತು, ಅದನ್ನು ನನ್ನ ಫ್ರೆಂಡು ಫಾರ್ಮ್ ಫಿಲ್ ಮಾಡ್ತಾ ಇದ್ದಾಳೆ. ಇದು ನೆಲಮಂಗಲದಿಂದ ಶ್ರೀನಿವಾಸಪುರದ ಕಡೆ ರೆಸಾರ್ಟ್ ಇರೋದು. ಅರೌಂಡು 5 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ. ಇದು ರೆಸಾರ್ಟ್ ಎಂಟ್ರೆನ್ಸು. ಅಲ್ಲಿ ಫಸ್ಟು ಅಡ್ವಾನ್ಸ್ ಪೇ ಮಾಡಿದ್ವಿ, ಮತ್ತು ಫುಲ್ಲೆಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಕೊಂಡು ಯಾವ್ಯಾವ ಥರ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟರು. ನೆಕ್ಸ್ಟು ವೆಲ್ಕಮ್ ಡ್ರಿಂಕ್ಸಿಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸರಿ ಒಂದು ಸರಿ ನೋಡೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ನಾನು ಪ್ರೀವಿಯಸ್ ಬಂದಿದ್ದೆ, ಅದು ವೀಕ್ ಡೇ ಬಂದಿದ್ದೆ. ಈ ಟೈಮು ವೀಕೆಂಡು 10th ಬ್ಯಾಚ್ಮೇಟ್ಸ್ ಜೊತೆ ಬರ್ತಾ ಇರೋದು. ನನ್ನ ಡಿಗ್ರಿ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಆವಾಗ ವೀಕ್ ಡೇ ಬಂದಿದ್ದೆ, ಇಷ್ಟು ಕ್ರೌಡ್ ಇರಲಿಲ್ಲ. ಇನ್ನು ನಮ್ಮ ಗ್ಯಾಂಗಲ್ಲಿ 2 ಫ್ರೆಂಡ್ಸು ಬರೋರು ಬ್ಯಾಲೆನ್ಸ್ ಇತ್ತು. ಸೊ ಹಾಗಾಗಿ ಅವ್ರು ಬರಲಿ ಜಾಯ್ನ್ ಆಗಲಿ. ನಾವು 11 to 6 ಬ್ಯಾಚ್ ತೊಗೊಂಡಿದ್ವಿ, ಅದು 1550 ಅಮೌಂಟ್ ಆಗಿತ್ತು. ಇಬ್ಬರು ಆ್ಯಡಪ್ ಆಗಿದ್ರೆ ನೆಕ್ಸ್ಟು ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೋದು ಅಂದ್ಕೊಂಡ್ವಿ. ಬಟ್ ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ,
ನೀವು ಸ್ಟಾರ್ಟ್ ಮಾಡಿಬಿಡಿ ಅಂತ ಹೇಳಿದ್ರು. ಹಾಗಾಗಿ ಸರಿ ಬ್ಯಾಗ್ಸ್ ಎಲ್ಲ ಲಾಕರಲ್ಲಿ ಇಡೋಣ ಅಂಥೇಳಿ ಹುಡ್ಕೊಂಬಂದ್ವಿ. ನಾನು ಲಾಸ್ಟ್ ಟೈಮ್ ಬಂದಾಗ ಪೂಲ್ ಹತ್ರ ಇತ್ತು ಲಾಕಿಂಗ್ ಸಿಸ್ಟಮು, ಹಾಗಾಗಿ ನಾನು ಅಲ್ಲಿ ಹೋಗಿ ನೋಡ್ತಾ ಇದ್ದೆ. ನೆಕ್ಸ್ಟ್ ಇಲ್ಲ, ಈಗ ವೇವ್ ಪೂಲ್ ಆದಮೇಲೆ ನಾನು ಬಂದಿರಲಿಲ್ಲ, ವೇವ್ ಪೂಲ್ ಹತ್ರ ಇದೆ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಬ್ಯಾಗ್ಗಳೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಆಮೇಲೆ ಗೇಮ್ಸ್ಗೆ ಸ್ಟಾರ್ಟ್ ಮಾಡೋಣ ಅಂತ. ಫುಡ್ಡೆಲ್ಲ ಅಲ್ಲೇ ಪ್ರೊವೈಡ್ ಮಾಡೋವಂಥದ್ದು. ಸರಿ ನಾವು ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಹೋಗೋದಿನ್ನೇನು ಅಂಥೇಳಿ ನಾನು ಮತ್ತು ನನ್ನ ಫ್ರೆಂಡ್ ಭಾಗ್ಯ ಇಬ್ಬರು ಬ್ಯಾಗ್ಸ್ ಎಲ್ಲ ಲಾಕರಲ್ಲಿ ಇಟ್ಬಿಟ್ಟು ಬರ್ತೀವಿ ಅಂಥೇಳಿ ಬಂದ್ವಿ, ಬಾಯ್ಸ್ನೆಲ್ಲ ಆ ಕಡೆ ಕಳಿಸಿ. ಆ್ಯಕ್ಚುಲಿ ನಮ್ಮ ಈ ಡೇ ಔಟ್ ಟ್ರಿಪ್ಪು ಸಕ್ಸಸ್ಫುಲ್ ಆಗೋದಕ್ಕೆ ಇವಳು ಕೂಡ ಕಾರಣ. ನಾವಿಬ್ಬರು ಸೇರಿನೇ ಪ್ಲ್ಯಾನ್ ಮಾಡಿದ್ದು. ಇನ್ನು ಲಾಕರ್ ಹೇಗೆ ಅಂತ ಹೇಳಿದ್ರೆ, ನಾವು 200 ರುಪೀಸ್ ಕೊಟ್ಟು ಡೆಪಾಸಿಟ್ ಮಾಡಬೇಕು. ಅದರಲ್ಲಿ 100 ನಮಗೆ ರಿಫಂಡ್ ಮಾಡ್ತಾರೆ, ಇನ್ನು 100 ರುಪೀಸು ಡಿಡಕ್ಟ್ ಮಾಡ್ಕೋತಾರೆ. ಬಾಯ್ಸ್ ಆವಾಗಲೇ ಬಂದು ಕ್ಯೂ ನಿಂತಿರೋ ಹಂಗೆ ಜಿಪ್ಲೈನ್ ಆಡೋದಕ್ಕೆ ಅಂತ ನಿಂತಿದ್ರು. ಇವ್ನು ನನ್ನ ಫ್ರೆಂಡ್ ಅಶೋಪತಿ, ಅವನದೊಬ್ಬಂದು ಕಂಪ್ಲೀಟ್ ಆಯಿತು, ಇನ್ನೂ ಎಲ್ಲರೂ ಪೆಂಡಿಂಗ್ ನಿಂತಿದ್ರು. ಎಲ್ಲರೂ ಜಿಪ್ಲೈನು ಆಡ್ಕೋತಾಯಿದ್ರು. ಬಟ್ಟು ನಾನು ಆವಾಗೇ ಹೇಳ್ದಂಗೆ ತುಂಬ ಲೈನು. ಎಲ್ರಿಗೂ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಸಂಡೇ ಹೊತ್ತು ಮಾತ್ರ ಯಾವತ್ತೂ ಪ್ಲ್ಯಾನ್ ಮಾಡಬೇಡಿ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಂಗಿದ್ರೆ. ಯಾವ ಗೇಮ್ಸು ನಾವು ಆಡೋದಕ್ಕಾಗಲ್ಲ, ಮತ್ತು ಎಲ್ಲ ಪೇಯ್ಡ್ ಅಂತ ಹೇಳೋಕೋತಾರೆ. ಎಲ್ಲ ಕಡೆ ನಿಂತ್ಕೊಂಡೆ ಟೈಮ್ ಹೋಗ್ಬಿಡುತ್ತೆ. ನಾವು ತೊಗೊಂಡಿರೋ 6-7 ಅವರ್ಸು ಅಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಸರಿ, ಒಂದು ಅಶ್ವಪತಿದ ಆಲ್ರೆಡಿ ಜಿಪ್ಲೈನ್ ಮುಗ್ದೋಗಿತ್ತು. ಇವಳು ನನ್ನ ಫ್ರೆಂಡು ಮಗಳು ಸ್ವಿಂಗ್ ಆಡೋದಕ್ಕೆ ಯಾರಿಗೂ ಧೈರ್ಯ ಬರಲಿಲ್ಲ. ಎಲ್ರಿಗೂ ಹೋಗ್ರಿ ಅಂತೇಳಿ ಫೋರ್ಸ್ ಮಾಡಿದೆ, ಬಟ್ ಯಾರು ನಮಗೆ ಭಯ ಆಗ್ತಿದೆ, ಹೋಗಲ್ಲ ಅಂತೇಳಿದ್ರು. ಅವರಿಬ್ರಿಗೂ ತುಂಬ ಆಸೆ ಇತ್ತು ಹೋಗಬೇಕು ಅಂಥೇಳಿ. ಸರಿ, ನನ್ನ ಪ್ರಿವಿಯಸ್ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ನಾನು ವಯನಾಡಲ್ಲಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಸ್ವಿಂಗ್ ನಾನು ಹೋಗಿ ಬಂದಿದ್ದೆ. ಸರಿ, ಅವರಿಬ್ಬರಿಗೋಸ್ಕರ ನಾನೇ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಟೆ. ಸ್ವಿಂಗ್ ನಾವು 3 ಜನ ಅಷ್ಟೇ ಆಡಿದ್ದು. ಎಲ್ಲರೂ ಜಿಪ್ಲೈನ್ ಆಡಿದ್ರು ಮತ್ತು ಬೇರೆ ಗೇಮ್ಸ್ಗಳು ಆಡ್ಕೋತಾಯಿದ್ರು. ಆ್ಯಕ್ಚುಲಿ ಸ್ವಿಂಗ್ ಬಂದು ತುಂಬ ಥ್ರಿಲ್ಲಾಗಿರುತ್ತೆ ಆಡೋದಕ್ಕೆ. ಒನ್ ಟೈಮ್ ಕೆಳಗಡೆ ಬಿಟ್ಟಾಗಷ್ಟೇ ಸ್ವಲ್ಪ ಭಯ ಆಗೋದು, ಆಮೇಲೆ ಆಗೋಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಬೇರೆ ಗೇಮ್ಗಿಂತ ತುಂಬ ಸೇಫ್ಟಿ ಇರೋದು ಈ ಸ್ವಿಂಗೇ. ಆದರೆ ಅಲ್ಲಿ ಬೀಳೋದು ನೋಡಿ ಎಲ್ರಿಗೂ ಭಯ ಆಗಿ ಯಾರೂ ಹೋಗಲಿಲ್ಲ. ಇನ್ನು ಸ್ವಲ್ಪ ಜನ ಸೈಕ್ಲಿಂಗ್ ಆಡೋದಕ್ಕೆ ಅಂಥೇಳಿ ಹೋಗಿದ್ರು, ಜಿಪ್ಲೈನ್ ಕಂಪ್ಲೀಟ್ ಆಗಿರೋ ಅಂಥವ್ರು. ಇನ್ನು ಸ್ವಲ್ಪ ಜನ ಆರ್ಚರಿ ಆಡೋದು ಅಂತ ಹೇಳ್ಕೊಂಡು ಬಂದು ಟ್ರೈ ಮಾಡ್ತಾಯಿದ್ರು. ಬಟ್ ಎಲ್ಲಿ ನೋಡಿದ್ರೂ ಕ್ಯೂನೇ. ಯಾವ ಗೇಮ್ಸ್ ಆಡೋದಕ್ಕೂ ಅಯ್ಯೋ ಯಾರು ಆಡ್ತಾರಪ್ಪ ಅನ್ನೋ ಥರ ಆಗೋಗ್ತಾಯಿತ್ತು. ಇನ್ನು ಸ್ವಲ್ಪ ಜನಕ್ಕೆ ಆಲ್ರೆಡಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು, ಊಟಕ್ಕೆ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ರು. ನಾನು ಪ್ರೀವಿಯಸ್ಸು ಟ್ರೈ ಮಾಡಿದ್ದೆ, ಆರ್ಚರಿ ಬಂದಿರಲಿಲ್ಲ. ಸರಿ, ಈಗಾದರೂ ಒಂದು ಟೈಮ್ ನೋಡೋಣ ಅಂಥೇಳಿ ಬಂದೆ, ಹೆಂಗೋ ಫ್ರೆಂಡ್ಸ್ ಆಟ ಆಡ್ತಾಯಿದ್ರು ಅಂತ. ಬಟ್ ಈ ಸರಿನೂ ಅಷ್ಟಕ್ಕಷ್ಟೇ ಆಡಿದ್ದು, ನಾನು ಬರಲಿಲ್ಲ ನನಗೆ. ಜಸ್ಟ್ ಟ್ರೈ ಅಂತೂ ಮಾಡಿದೆ ಅಷ್ಟೇ. ಬೆಟರ್ ನೀವು ಹೊಡೆಯಲ್ವಾ? ಅಲ್ಲಿ ಆಟ ಆಡೋಣ ಅಂತ ನಾನು ಹೇಳಿದ್ರೆ ಬರೀ ಊಟ ಅನ್ನ ಗ್ಯಾಂಗು ಇಲ್ಲಿ 3 ಹೋಗ್ತಾ ಇದೆ ನೋಡಿ. ಏನು ಹೇಳೋಣ ಇವ್ರಿಗೆ ಕತೆ. ಗೇಮ್ಸ್ ಆಡ್ರಿ ಅಂತ ನಾನು ಹೇಳಿದ್ರೆ ಒಂದೇ ಟೈಮ್ ವೇಸ್ಟ್ ಮಾಡಬಾರ್ದು, ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ. 3-4 ಕಡೆ ಇದೆ. ಸರಿ, ಊಟ ಮಾಡಿಕೊಂಡು ಬರೋದು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಟೆಂಟ್ ಫೆಸಿಲಿಟಿ ಕೂಡ ಇರುತ್ತೆ, ಚೆನ್ನಾಗಿದೆ. ಈ ಲೈಟೆಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬ್ಯಾಂಗ್ಳೂರಿಗೆ ನಿಯರ್ ರೆಸಾರ್ಟ್ ಹುಡುಕ್ತೀರ ಅಂದರೆ RR ಬೆಸ್ಟು ಬರ್ಬೋದು. ಇದು ಊಟದ್ದು ರೆಸ್ಟೋರೆಂಟು ಎಲ್ಲ ಫಿಲ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಳು ನನ್ನ ಫ್ರೆಂಡು ಲೇಟಾಗಿ ಜಾಯ್ನ್ ಆದ, ಇವನು ನನ್ನ ಫ್ರೆಂಡು. ಇವರಿಬ್ಬರೇ ಲೇಟಾಗಿ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ದು. ಅವ್ರನ್ನ ಊಟಕ್ಕೆ ಹೋದ್ವಿ, ಆ ಟೈಮಿಗೆ ಬಂದರು. ಸರಿ, ಇನ್ನೇನು ಗೇಮ್ ಸ್ಟಾರ್ಟ್ ಮಾಡೋದು, ಫಸ್ಟು ಬಂದ ತಕ್ಷಣ ಊಟ ಮುಗಿಸ್ಕೊಳ್ಳಿ ಆಮೇಲೆ ನೋಡೋಣ ಅಂಥೇಳಿ ಊಟಕ್ಕೆ ಕೂತ್ಕೊಂಡ್ವಿ.
ನೆಕ್ಸ್ಟ್ ಎಲ್ಲರೂ ಒಟ್ಟಿಗೆ ಊಟ ಅಂತೂ ಮಾಡಿದ್ವಿ. ಊಟ ಓಕೆ ಪ್ರಿವಿಯಸ್ ಬಂದಾಗ ತುಂಬ ಚೆನ್ನಾಗಿತ್ತು ಫುಡ್ಡು. ಬಟ್ಟು ಈಗ ಓಕೆ ಅಷ್ಟೇನು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಊಟ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದೆ ವೇವ್ಪೂಲ್ ಕಡೆ. ತುಂಬ ದಿನ ಆದಮೇಲೆ ಸಿಕ್ಕಿದ್ರು ಒಟ್ಟಿಗೆ ಸೇರಿ ಎಲ್ಲರೂ ಚೆನ್ನಾಗಿ ಮಜಾ ಅಂತೂ ಮಾಡಿದ್ವಿ. ನೆಕ್ಸ್ಟು ವೇವ್ಪೂಲ್ ಅಂತೂ ತುಂಬ ಮಸ್ತ್ ಇದೆ. ಆ್ಯಕ್ಚುಲಿ ಸೌತ್ ಇಂಡಿಯಲ್ಲೇ ದೊಡ್ಡ ವೇವ್ಪೂಲ್ ಅಂತ ಹೇಳಿದ್ರೆ ಆರ್ ರಿಟ್ರೀಟ್ದೇನೆ. ಫ್ರೆಂಡ್ಸ್ ಆಗಲಿ ಕೊಲೀಗ್ಸ್ ಆಗಲಿ ಯಾರಾದರೂ ಪ್ಲ್ಯಾನ್ ಮಾಡೋ ಅಂಥವ್ರು ಆರಾಮ್ಸೆ ಮಾಡ್ಬೋದು. ಇನ್ನು ವೇವ್ಪೂಲು ಮತ್ತು ರೈನ್ ಡ್ಯಾನ್ಸು ಎರಡೂ ಮುಗಿಸ್ಕೊಂಡು ವೇವ್ಪೂಲ್ಗೆ ನಮಗೆ 45 ಮಿನಿಟ್ಸ್ ಟೈಮ್ ಕೊಟ್ಟಿದ್ದರು. ನಾವು ಫಸ್ಟ್ ಬ್ಯಾಚಲ್ಲಿ ಹೋಗಿದ್ವಿ. ರೈನ್ ಡ್ಯಾನ್ಸಿಗೆ ಒಂದು 20 ಇಂದ 30 ಮಿನಿಟ್ಸ್ ಟೈಮ್ ಇತ್ತು. ಸೆಕೆಂಡ್ ಬ್ಯಾಚ್ ಬಿಟ್ಟಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ವೇವ್ಪೂಲ್ದು. ಮತ್ತು ಅದಾದಮೇಲೆ ಚೇಂಜಿಂಗ್ ರೂಮ್ ಕಡೆ ಬಂದ್ವಿ ಫ್ರೆಶ್ ಅಪ್ ಆಗೋಣ ಅಂಥೇಳಿ. ಫಸ್ಟು ಸ್ವಿಮ್ಮಿಂಗ್ ಪೂಲ್ ಕಡೆ ಇತ್ತು, ಬಟ್ ಚಿಕ್ಕದಿತ್ತು. ಈಗ ವೇವ್ಪೂಲ್ ಆದಮೇಲೆ ತುಂಬ ರೂಮ್ಸ್ಗಳು ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಇದಾದಮೇಲೆ ಎಲ್ಲರೂ ಚೆನ್ನಾಗಿ ಸಾಂಗ್ ಎಲ್ಲ ಹಾಕಿರೋದಕ್ಕೆ ಡ್ಯಾನ್ಸ್ ಎಲ್ಲ ಮಾಡಿ ಸುಸ್ತಾಗಿ ಗೇಮ್ಸು ಯಾರೂ ಆಡೋದಕ್ಕೆ ಹೋಗಿಲ್ಲ. ಹುಡುಗಿಯರಿನ್ನ ಕೇಳಬೇಕಾ ಫೋಟೋ ಅದು ಇದು ಅಂತೇಳಿ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಮೀಟಪ್ ಆಗಿದ್ದಕ್ಕೂ ಒಂದಷ್ಟು ಫೋಟೋಸ್ಗಳ್ನ ತೊಗೊಂಡ್ವಿ, ಒಂದಷ್ಟು ಮೆಮೊರಿಗಳು, ಒಂದಷ್ಟು ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೋಲ್ ಡೇ ಒಂದು 6 ಅವರ್ಸ್ ಹೆಂಗೆ ಟೈಮ್ ಕಳೆದ್ವಿ ಅಂತಲೇ ಗೊತ್ತಿಲ್ಲ. ಸ್ನ್ಯಾಕ್ ಕೂಡ ಇತ್ತು ಈವ್ನಿಂಗು. ನಾವು 5 o'clockಗೆ ಡ್ರಾಪ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಅವರು ಹಳ್ಳಿ ಕಡೆ ಎಲ್ಲ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ರಿಟ್ರೀಟಿಗೆ ಬಂದಿದ್ದು ನಿಮ್ಮ ಅನುಭವ ಹೇಳಿ ಸರ್. ನಮ್ಮ ಅನುಭವ ಸೂಪರ್ ಆಗಿದೆ ಪ್ಲೇಸ್. ಹೌದಾ? ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ? ಫುಲ್ ಎಂಜಾಯ್, ಸಖತ್ತಾಗಿದೆ. ಹಾಂ, ನಮ್ಮ ಕ್ಲಾಸ್ ಟೀಚರ್ ಲೀಡರ್ ಆರ್ ರಿಟ್ರೀಟಿಗೆ ಬಂದಿದ್ದು ನಿಮ್ಮ ಅನುಭವ ಹೇಳಿ. ಏನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಫ್ರೆಂಡ್ಸ್ ಎಲ್ಲ ಖುಷಿ ಆಯಿತು. ಹೌದಾ? ಥ್ಯಾಂಕ್ ಯು. ನೀನು ಹೇಳಪ್ಪ ಬಾಸ್, ಹೀರೋ. ಸೊ ಅದಕ್ಕೆ RR ಟ್ರೀಟ್ ಬಂದಿದ್ದಕ್ಕಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಲಾಸ್ಟ್ ಫಾರ್ ಅವರ ಟೀಮ್ ಆರ್ಗನೈಸರ್ ಅಂತ. ಇವತ್ತಿನ ದಿನ ತುಂಬ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಇದೇ ಥರ ಫ್ಯೂಚರಲ್ಲಿ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಹೇಳ್ತೀನಿ. ಮತ್ತು ಎಲ್ಲರಿಗೂ ಇನ್ನೊಂದು ಸರಿ ಇದೇ ಥರ ಒಂದು ಟೀಮ್ ಔಟ್ನ ಆರ್ಗನೈಸ್ ಮಾಡಬೇಕು ಅಂಥವ್ರ ಕಡೆಯಿಂದ ಅಂತ ಹೇಳ್ತಾರೆ. ಕೆಡನ್ ಮತ್ತೊಮ್ಮೆ ಹೋಗೋಣ. ಇಲ್ಲೊಂದು ಸರಿ ಫೋಟೋ ಬೇಡ ಅಂದು ಮತ್ತೊಂದು ಸರಿ ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಹುಚ್ಚಿಲ್ಲ ಅಂದರೂ ನೋಡಿ. ಹೌದಾ? ಗಾಡಿಲಿ ಯಾರು ಹೇಳಿಲ್ಲ. ಅಶೋಪತಿ, ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ಸ್ವಲ್ಪ ಬಟ್ ವೇವ್ಪೂಲು ವಾಟರ್ ಪೂಲಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಸೂಪರ್ ಆರ್ಗನೈಸ್ ಮಾಡಿದ್ರೆ ತುಂಬ ಧನ್ಯವಾದ. ಹೊಸ ಎಕ್ಸ್ಪೀರಿಯನ್ಸ್ ಸೊ 10 ಸ್ಟೂಡೆಂಟ್ಸ್ ಎಲ್ಲ ಬಂದು ಇವತ್ತು ಎಂಜಾಯ್ ಮಾಡಿದ್ವಿ. ಹ್ಯಾಪಿನೆಸ್. ಸೊ ನೆಕ್ಸ್ಟ್ ಟೈಮ್ ಇದೇ ಥರ ಒಂದು 2-3 days ಪ್ಲ್ಯಾನ್ ಮಾಡಿ ಅಂತ ಕೇಳ್ತೀವಿ. ಓಕೆನಾ? ಎಲ್ರಿಗೂ ನೀವು ಹೇಳಿ ಜಗಮಲ್ಲ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಈ ರೆಸಾರ್ಟ್ಗೆ ಅಂತ ಬಂದಿರಲಿಲ್ಲ, ಇದೇ ಮೊದಲನೇ ಸತ್ತ. ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಇದೇ ಥರ ಆರ್ಗನೈಸ್ ಮಾಡುವ ಅಂತ ಹೊರಟಿದ್ವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ನಾವು 10th ಬ್ಯಾಚ್ಮೇಟ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಓಕೆ ಗೈಸ್, ಇಷ್ಟ ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.